ಒಂದು ವಿಷಾದನೀಯ ಸಂಗತಿ ಅಂದ್ರೆ ಇವ್ರ ಜೊತೆನ ಒಬ್ಬ ವಿದ್ಯಾರ್ಥಿ ಇಲ್ಲೇ ಚಿಕ್ಕೋಡಿ ಅವ್ರಿ ವಿದ್ಯಾರ್ಥಿ ಇವ್ರ ಜೊತೆನ ನಮ್ಮ ಸಂಸ್ಥೆಗೆ ತರಬೇತಿಗೆ ಬಂದಿದ್ದ. ಅವನು ಸುಮಾರು ಒಂದು 4 ತಿಂಗಳು ತರಬೇತಿ ಇದ್ರು ನಮ್ಮಲ್ಲಿ. ರನ್ನಿಂಗ್ ಎಕ್ಸಲೆಂಟ್ ಇರ್ತಿದ್ರು ಹುಡುಗ. ಹೆಂಗೆ ರನ್ನಿಂಗ್ ಅಂದ್ರೆ 4.5 ನಿಮಿಷಕ್ಕೆ 1600 ಮೀಟರ್ ರನ್ನಿಂಗನ್ನು ಓಡ್ತಾ ಇದ್ದ. 4.5 ನಿಮಿಷ 1600 ಮೀಟರ್ ಅಂದ್ರೆ ಟಿ ಎ ಆರ್ಮಿ ರ್ಯಾಲಿ ಆಗ್ಬೇಕಾರೆ 5 ನಿಮಿಷ ಒಳಗೆ ಓಡೋರಿಗೆ ಮಾತ್ರ ಟಿ ಎ ಆರ್ಮಿ ರ್ಯಾಲಿ ಆಗ್ತದೆ. ಆ ಟಿ ಎ ಆರ್ಮಿ ರ್ಯಾಲಿಯಲ್ಲೂ ಅಲ್ಲಿ ಫಿಸಿಕಲ್ ಪಾಸ್ ಮಾಡಿದ್ದ. ಆಮೇಲೆ ಎಕ್ಸಾಮ್ ಮೆಡಿಕಲ್ ಆಗಿತ್ತು. ಆಮೇಲೆ ಕೊಪ್ಪಳ ಆರ್ಮಿ ರ್ಯಾಲಿ ಒಳಗೂ ಸಹಿತ ಅಲ್ಲಿಯೂ ಫಿಸಿಕಲು ಮೆಡಿಕಲು ಎಲ್ಲ ಮಾಡ್ಕೊಂಡಿದ್ದ. ಕೊನೆಯದಾಗಿ ಮೊನ್ನೆ ದಿವಸ ರಿಸಲ್ಟ್ ಬಂತು ಕೊಪ್ಪಳದು ರಿಸಲ್ಟ್. ಅದಕ್ಕಿಂತ ಮುಂಚೆ ಟಿ ಎ ಆರ್ಮಿ ರ್ಯಾಲಿದು ರಿಸಲ್ಟ್ ಬಂತು. ಆ ರಿಸಲ್ಟ್ ಫೇಲ್ ಆಯ್ತು ರೀ. ಆಮೇಲೆ ನೆಕ್ಸ್ಟ್ ಕೊಪ್ಪಳದು ರಿಸಲ್ಟ್ ಫೇಲ್ ಆಯಿತು. ಅವನ ಜೊತೆ ದುಡೋರು ಯಾರ ಕೈ ಎತ್ತರ ದಯವಿಟ್ಟು ಅವನ ಜೊತೆ ಇದ್ದಂಥ ವಿದ್ಯಾರ್ಥಿಗಳು. ಇವರೆಲ್ಲ ಅವನ ಜೊತೆ ಇದ್ದಂಥ ವಿದ್ಯಾರ್ಥಿಗಳು ರೀ. ಅಲ್ಲಿಯೂ ಬರ್ತಾರೆ. ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಮಾರುತಿ ಅಂತಕ್ಕಂಥವ್ರು ಚಿಕ್ಕೋಡಿ, ಇಲ್ಲೇ ಚಿಕ್ಕೋಡಿ ತಾಲೂಕು ಬಿಟ್ರೋಳ್ಳಿ ಅಂತಕ್ಕಂಥ ಊರು. ಅದಕ್ಕೆ ನಮ್ಮ ಸಂಸ್ಥೆ ವಿದ್ಯಾರ್ಥಿ ದಯವಿಟ್ಟು ಎಲ್ಲರೂ ಒಂದು 30 ಸೆಕೆಂಡ್ ಎದ್ದು ನಿಂತು ಅವ್ರಿಗೆ ಮೌನಾಚರಣೆಯನ್ನು ಮಾಡೋಣ್ರಿ. ಅಂದ್ರೆ ಅವು ನಮ್ಮ ಸಂಸ್ಥೆ ವಿದ್ಯಾರ್ಥಿ, ನೆಚ್ಚಿನ ವಿದ್ಯಾರ್ಥಿ. ಇವ್ರ ಜೊತೆ ಇವತ್ತು ಸತ್ಕಾರ ಮಾಡ್ಕೋಬೇಕಾಗಿತ್ತು. ದಯವಿಟ್ಟು ಕಣ್ಣು ಮುಚ್ಕೊಂಡು 30 ಸೆಕೆಂಡ್ ಮಾತ್ರ ವಿಶಿಲಾಕರಿ. ಎಲ್ಲರಿಗೂ ಧನ್ಯವಾದಗಳು ಕೊಡ್ರಿ. ಯಾಕಂದ್ರೆ ನಾವು ಇವತ್ತು ಸತ್ಕಾರ ಮಾಡ್ಕೊತಿದ್ವಿ ವೇದಿಕೆ ಮೇಲೆ ರೀ. ಅವ್ರ ತಾಯಿ ತಂದೆ ಅವ್ರ ಕುಟುಂಬದವರು ಕಣ್ಣೀರು ಮುಗಿಲು ಮುಟ್ಟಿದೆ. ಯಾಕಂದ್ರೆ ಅದನ್ನ ನಾನು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರಲ್ಲಿ ಮಾತಾಡ್ಸಕ್ಕೆ ಹೋಗ್ಬೇಕಂತ ಯಕ್ಷಿನ ವಿಚಾರ ಇಟ್ಕೊಂಡಿನಿ. ಭಾಳ ಒಳ್ಳೆಯ ವಿದ್ಯಾರ್ಥಿ. ಅವ್ನು 4-5 ತಿಂಗಳಿದ್ದ ನಮ್ಮ ಬಹುಶಃ ಇಲ್ಲಿ. ರನ್ನಿಂಗ್ ಅಂತೂ ಎಕ್ಸಲೆಂಟ್ ಒಂದು. ಆದರೂ ಅದಕ್ಕೆ ಈಗಾಗಲೇ ಒಬ್ಬರು ಪಾಲಕರು ಚಂದ ಮಾತಾಡ್ರಿ. ಅದ ವಿಷಯ ಇಟ್ಕೊಂಡು ನಾವು ಮಾತಾಡ್ರಿ. ಅವರು ನೋಡಿರಿ, ಜೀವನ ಮಾಡಲಿಕ್ಕೆ ಸಾಕಷ್ಟು ದಾರಿಗಳದಾವೆ. ಏನೋ ಒಂದು ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡಿದ್ರಿ. ಇಲ್ಲಿ ವೇದಿಕೆ ಮೇಲೆ ಕೂತವ್ರು ಎಲ್ಲರೂ ಒಂದೇ ಸಲ ಆಗ್ಯಾರ ಅಂತ ಯಾರು ತಿಳ್ಕೊಬೇಡ್ರಿ. ಭಾಳಷ್ಟು ಜನ ಒಂದೇ ಸಲ ಆದವ್ರದಾರ ರೀ. ಇನ್ನು ಕೆಲವೊಂದು ಜನ 2 ಸಲ 3 ಸಲ 4 ಸಲನೂ ಮಾಡಿಸಿದ ಪ್ರಯತ್ನ ಮಾಡಿ ಇವತ್ತು ಸಾಧನೆ ಅಂತ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನೋ ಕಷ್ಟ ಬಂದ್ರೆ ಎದುರಿಸುವಂಥ ಶಕ್ತಿ ಇರ್ಬೇಕ್ರಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.